ಮಂಡ್ಯದ ನಾಗಮಂಗಲದಲ್ಲಿ ಗಲಾಟೆಯಾಗಿದೆ. ಆದರೆ ಗಣೇಶನ ಮೆರವಣಿಗೆ ತಗೊಂಡು ಹೋಗುವಾಗ ಯಾಕೆ ಗಲಾಟೆ ಮಾಡಬೇಕು? ಏನೋ ಮಸೀದಿ ಮುಂದಿಂದ ಹೋಗಿದ್ದಾರೆ, ಅವರು ಹೋಗಬೇಡ ಅಂತ ಹೇಳಿರ್ಬೋದು, ಇವರು ಹೋಗಿದ್ದಾರೆ. ಹೋದ್ರೂ ಈ ಮಸೀದಿ ಡಿಸ್ಟರ್ಬ್ ಆಗುತ್ತೆ. ಓಕೆ, ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡ್ತಿದ್ದೇವೆ, ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಗಲಾಟೆ ಆಗುತ್ತೆ ಆದ್ರೂ ಈ ಥರ ಜಗಳ ಆಡೋದು ತಪ್ಪು. ಈ ಮುಸ್ಲಿಮರಿಗೆ ಯಾಕೆ ಬೇಕು? ಇದು ಹಿಂದೂಸ್ತಾನ್, ಹಿಂದೂ ದೇವರಿಗೆ ಇದು ಇಲ್ವಾ? ಯಾರಾದರೂ ಗಣೇಶನಿಗೆ ಕಲ್ಲು ತೂರಾಟ ಮಾಡ್ತಾರೆ? ಹಿಂದೂ ದೇವರಿಗೆ ಬೆಲೆ ಇಲ್ಲ ಅಂದಮೇಲೆ ಈ ಹಿಂದೂಸ್ತಾನದಲ್ಲಿ ಈ ಮುಸ್ಲಿಮರನ್ನು ಇಟ್ಕೊಳ್ಳೋದಾದರೂ ಯಾಕೆ? ಈ ಗಲಾಟೆ ಮಾಡುವ ಮುಸ್ಲಿಮರನ್ನು ಯಾರ್ಯಾರು ಗಲಾಟೆ ಮಾಡಿದಾರಲ್ಲ, ಆ ಮುಸ್ಲಿಮ್ಸ್ದೆಲ್ಲ ಯಾರ್ಯಾರು ಅರೆಸ್ಟ್ ಆಗಿದ್ದಾರಲ್ಲ ಮುಸ್ಲಿಮ್ಸು, ಅವ್ರದ್ದೆಲ್ಲ ID ಕಾರ್ಡು ಎಲ್ಲ, ಅರೆಸ್ಟ್ ಆಗಿರೋ ಮುಸ್ಲಿಂ ಹುಡುಗರು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಅವ್ರಿಗೆ ರೇಷನ್ನು ಕೊಡಬಾರ್ದು, ಯಾವುದು ಕೊಡಬಾರ್ದು. ಇದು ಪಾಕಿಸ್ತಾನನ? ಇಲ್ಲಿ ಗಣೇಶನ ಮೇಲೆ, ನಮ್ಮ ಹಿಂದೂ ದೇವರ ಮೇಲೆ ಯಾಕೆ ಚಪ್ಪಲಿ ಕಲ್ಲು ಎಲ್ಲ ಹಾಕಬೇಕು? ಹಿಂದೂಸ್ತಾನದಲ್ಲಿ ಹಿಂದೂ ದೇವರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಚಪ್ಪಲಿ ಕಲ್ಲು ತೂರಾಡ್ತಾರೆ ಅಂದರೆ ಈ ಮುಸ್ಲಿಂ ಹುಡುಗರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಅವರನ್ನು ಇಲ್ಲಿಂದ ಓಡಿಸ್ಬಿಡ್ಬೇಕು. ಇವರು ಇರೋದೇ ಬೇಡ ಇಲ್ಲಿ. ಯಾಕೆ ಈ ಥರ ಗಲಾಟೆಗಳನ್ನು ಮಾಡಿ ಸುಮ್ಮನೆ ಹೆಸರಾಳು ಮಾಡ್ಕೊತಾರೆ? ಎಷ್ಟೋ ಅಂಗಡಿಗಳು ಎಲ್ಲಗಳ ಸುಟ್ಟು ಹೋಗಿದ್ದಾವೆ. ಇದಕ್ಕೆಲ್ಲ ಲಾಸ್ ತಂದುಕೊಡೋರು ಯಾವುದೋ ಬಟ್ಟೆ ಅಂಗಡಿಯವನು ಪಾಪ ಎಷ್ಟೋ ಕೋಟಿ ಲಾಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವರಿಗೆ ಏನಾದರೂ ಬುದ್ಧಿ ಇದೆಯಾ? ಮುಂಚೆ ಭಾರತದಲ್ಲಿ ಪ್ರಾಬ್ಲಮ್ ಇದೆ, ಇವೆಲ್ಲ ಯಾಕೆ ಮಾಡಬೇಕು ಇವರು? ಏನು ಬುದ್ಧಿ